Hello everybody. In this video I am going to explain a problem on income from house property illustration. Compute income under the head income from house property of Shri from the following information. The name of the SSC is Shri and we are supposed to calculate income from house property. And there are four houses H1, H2, H3, H4. H1 is used by SSC as for self residence or it is self occupied. House 2 also self-occupied, house 3 also self-occupied. Coming to house 4, own businesses given there. ಅಂದರೆ ಹೌಸ್ 4 ಅಲ್ಲಿ ಎಸ್ ಎಸ್ ಸಿ ತನ್ನ ಬಿಸ್ನೆಸ್ ಅನ್ನು ನಡೆಸ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಯಾವ ಮನೆಯಲ್ಲಿ ಎಸ್ ಎಸ್ ಸಿ ತನ್ನ ಬಿಸ್ನೆಸ್ ನ ನಡೆಸ್ತಾ ಇರ್ತಾನೆ ಅಥವಾ ಪ್ರೊಫೆಷನ್ ಕ್ಯಾರಿ ಔಟ್ ಮಾಡ್ತಿರ್ತಾನಲ್ಲ ಆ ಮನೆಯ ಇನ್ಕಮ್ ಏನಿದೆಯಲ್ಲ ಅದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಲಿ ಟ್ಯಾಕ್ಸೇಬಲ್ ಆಗಲ್ಲ. ಹಾಗಾಗಿ ಹೌಸ್ 4 ಏನು ಇನ್ಕಮ್ ಇದೆ ಅಥವಾ ಹೌಸ್ 4 ಅಲ್ಲಿ ಏನು ಎಸ್ ಎಸ್ ಸಿ ತನ್ನ ಬಿಸ್ನೆಸ್ ಅನ್ನು ನಡೆಸ್ತಾ ಇದ್ದಾನೆ ಅದರ ಕ್ಯಾಲ್ಕುಲೇಷನ್ ನಾವು ಮಾಡಬಾರ್ದು. ಸ್ಟ್ರೈಟ್ ಅವೇ ನಾವು ಏನು ಮಾಡಬೇಕಂದ್ರೆ ಲಾಸ್ಟ್ ಕಾಲಮ್ ಅಲ್ಲಿ ನಿಲ್ ಅಂತ ತಗೊಬೇಕು. ಬಿಕಾಸ್ ದ ಹೌಸ್ ಇಸ್ ಯೂಸ್ಡ್ ಬೈ ದ ಎಸ್ ಎಸ್ ಸಿ ಫಾರ್ ಓನ್ ಬಿಸ್ನೆಸ್ ಆರ್ ಇಫ್ ಇಟ್ ಇಸ್ ಯೂಸ್ಡ್ ಫಾರ್ ಓನ್ ಪ್ರೊಫೆಷನ್ ಆಲ್ಸೋ. ಅವನ ಪ್ರೊಫೆಷನ್ಗೆ ಎಲ್ಲರೂ ಯೂಸ್ ಮಾಡಿದ್ರು ಕೂಡ ಅದರ ಕ್ಯಾಲ್ಕುಲೇಷನ್ ನಾವು ಮಾಡಬಾರ್ದು. ಸ್ಟ್ರೈಟ್ ಅವೇ ವಿ ಹ್ಯಾವ್ ಟು ರೈಟ್ ನಿಲ್. Now we shall concentrate on these three houses H1, H2, H3 and see the purposes for which these three houses are used, students. All these three houses have been used by the SSC for self residence. ಅಂದರೆ ಆ ಮೂರು ಮನೆಯಲ್ಲಿ SSC ವಾಸವಾಗಿದ್ದಾನೆ. As per the income tax rules, an SSC can claim the annual value of maximum two self-occupied house properties as nil. ಅಂದರೆ SSC ಆದವನು ಮ್ಯಾಕ್ಸಿಮಮ್ ಎರಡು ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿಯ ಆನ್ಯುವಲ್ ವ್ಯಾಲ್ಯೂವನ್ನು ನಿಲ್ ಅಂತ ಕ್ಲೈಮ್ ಮಾಡ್ಬೋದು. ಒಂದಿದ್ರೆ ಒಂದು ನಿಲ್ ಆಗುತ್ತೆ. ಒಂದು ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಇದ್ರೆ ಒಂದು ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಆನ್ಯುವಲ್ ವ್ಯಾಲ್ಯೂ ನಿಲ್ ಆಗುತ್ತೆ. ಟೂ ಇದ್ರೆ ಮ್ಯಾಕ್ಸಿಮಮ್ ಟೂ ಹೌಸ್ ಎರಡು ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಆನ್ಯುವಲ್ ವ್ಯಾಲ್ಯೂನ ನಿಲ್ ಅಂತ ಕ್ಲೈಮ್ ಮಾಡ್ಬೋದು. ಬಟ್ ಇನ್ ದಿಸ್ ಪ್ರಾಬ್ಲಮ್ ಯು ಕ್ಯಾನ್ ಸಿ ಇನ್ ದ ಪ್ರಾಬ್ಲಮ್ ದೇರ್ ಆರ್ ತ್ರೀ ಹೌಸಸ್ ವಿಚ್ ಆರ್ ಸೆಲ್ಫ್ ಆಕ್ಯುಪೈಡ್. ಮೂರು ಮನೆ ಇದೆ, ಮೂರು ಸೆಲ್ಫ್ ಆಕ್ಯುಪೈಡ್ ಆಗಿದೆ. ಈ ರೀತಿಯಾದ ಕೇಸಲ್ಲಿ ನಾವೇನು ಮಾಡಬೇಕು ಅಂದರೆ ಮೋರ್ ದೆನ್ ಟೂ ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಇದ್ದಾಗ ನಾವೇನು ಮಾಡಬೇಕು. ಸೊ ವಾಟ್ ಯು ಆರ್ ಸಪೋಸ್ ಟು ಡೂ ಇಸ್ ಎಷ್ಟು ಮನೆ ಇದೆ ಅಷ್ಟು ಮನೆಯ ನೀವು ಇನ್ಕಮನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಹೇಗೆ ಅಂದರೆ ಲೆಟ್ಔಟ್ ಹೌಸ್ ಪ್ರಾಪರ್ಟಿ ಇನ್ಕಮ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಹಾಗೆ ಎಲ್ಲ ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿಯ ಇನ್ಕಮನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ನೆಕ್ಸ್ಟ್ ಲಾಸ್ಟಿಗೆ ನಿಮಗೆ ಆನ್ಸರ್ ಏನು ಬರುತ್ತೆ ಅದರಲ್ಲಿ ಯಾವ ಎರಡು ಮನೆಯ ಇನ್ಕಮ್ ಜಾಸ್ತಿ ಇರುತ್ತೆ ಅಂದರೆ the income of two houses which are highest ಅಂದರೆ ಯಾವ ಎರಡು ಮನೆಯ ಇನ್ಕಮ್ ಹೈಯೆಸ್ಟ್ ಇರುತ್ತಲ್ಲ ಅದು ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಆಗುತ್ತೆ. ಹಾಗೆ ಇನ್ನು ಯಾವ ಮನೆ ಉಳಿದಿರುತ್ತಲ್ಲ ಆ್ಯಕ್ಚುಲಿ ಅದು ಕೂಡ ಯಾವುದು ಉಳಿದಿರುತ್ತೆ ಅದು ಕೂಡ ಸೆಲ್ಫ್ ಆಕ್ಯುಪೈಡ್, ಬಟ್ ಅದನ್ನ ನಾವು ಸೆಲ್ಫ್ ಆಕ್ಯುಪೈಡ್ ಅಂತ ಟ್ರೀಟ್ ಮಾಡಬಾರ್ದು, ಡೀಮ್ ಟು ಬಿ ಲೆಟ್ ಔಟ್ ಅಂತ ನಾವು ವಿ ಹ್ಯಾವ್ ಟು ಟ್ರೀಟ್. ನಾವು ಯು ಸಿ ದ ಇನ್ಫಾರ್ಮೇಷನ್ಸ್ ವಿಚ್ ಆರ್ ಗಿವನ್ ಇನ್ ದ ಪ್ರಾಬ್ಲಮ್ ಹಿಯರ್ ಸ್ಟೂಡೆಂಟ್ಸ್. Gross municipal value is given, fair rent is given, standard rent is given, municipal tax. See the municipal tax 15%. In all the four houses, the municipal tax given is 15%. 15% on what? 15% ಅಂತ ಕೊಟ್ಟಿದ್ದಾರೆ. ಯಾವುದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕಂತ ಹೇಳಿದ್ರೆ when the problem is silent regarding the municipal tax, if percentage is given in respect of municipal tax and if the problem is silent, you have to calculate municipal tax on municipal value. So municipal value ಮೇಲೆ ನೀವು ಮುನ್ಸಿಪಲ್ ಟ್ಯಾಕ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇನ್ ರೆಸ್ಪೆಕ್ಟ್ ಆಫ್ ಹೌಸ್ 1 15% ಆನ್ 3 lakh, the municipal value is 3 lakh. In the same way in respect of house 2 15% on 2 lakh, and in respect of house 3 the municipal tax of 15% is on 7 lakh because 7 lakh is the municipal value. And in respect of house 4, since it is used by the SSC for his own business, we are not going to calculate the income under income from house property. So other income now calculate model straight away we are going to write it as nil. Next is repairs are given. So repairs we don't require in our calculation, students, so ignore the repairs. Ground rent is given, even ground rent is not required for our calculation. Land revenue is given, even that is not required. Interest on loan is given, students. Interest on loan in respect of house 1 it is 40,000, house 2 it is 1 lakh, house 3 H3 is 2,10,000, and last in respect of house 4 it is 20,000. And they have given the year in which the loan was borrowed. Loan taken on in respect of house 1 loan ಯಾವಾಗ ತಗೊಂಡಿರೋದಂದ್ರೆ 98-99 ಅಲ್ಲಿ, and in respect of house 2 also house 2 ಕೇಸಲ್ಲಿ 98-99,
ಹೌಸ್ 3 ಕೇಸಲ್ಲಿ ಲೋನ್ ತೊಗೊಂಡಿರೋದು 2016-17, ಹೌಸ್ 4 ಕೇಸಲ್ಲಿ ಇಟ್ ಇಸ್ 99-2000. See, in respect of let out house property, in respect of let out house property, there is no maximum limit in respect of ಇಂಟ್ರೆಸ್ಟ್ ಆನ್ ಲೋನ್. ಲೆಟ್ ಔಟ್ ಹೌಸ್ ಪ್ರಾಪರ್ಟಿ ಕೇಸಲ್ಲಿ ಇಂಟ್ರೆಸ್ಟ್ ಆನ್ ಲೋನಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಾದ ಮ್ಯಾಕ್ಸಿಮಮ್ ಲಿಮಿಟ್ ಇಲ್ಲ. ಬಟ್ ಅದೇ ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಅಂತ ಆದಾಗ ರಿಮೆಂಬರ್ ದ ಸ್ಟೂಡೆಂಟ್ಸ್, ಇಫ್ ದ ಲೋನ್ ಇಸ್ ಬಾರೋಡ್ ಬಿಫೋರ್ 1/4/1999, ಲೋನ್ನ ಎಲ್ಲಾದರೂ 1/4/1999 ಇನ್ನ ಬಿಫೋರ್ ಎಲ್ಲರೂ ಬಾರೋ ಮಾಡಿದರೆ ನೋಡಿ, ಲೋನ್ ಯಾವ್ಯಾವ ಪರ್ಪಸಿಗೆ ಬಾರೋ ಮಾಡ್ಬೋದು ಅಂದರೆ ರಿಪೇರ್ಸ್, ರಿನೋವೇಷನ್, ಕನ್ಸ್ಟ್ರಕ್ಷನ್, ಪರ್ಚೇಸ್, ರಿನೋವೇಷನ್. Are you able to understand? Loan can be borrowed for purchase, construction, repairs, renovation, reconstruction. ಈ 5 ಪರ್ಪಸ್ಗೆ ಲೋನ್ನ ಬಾರೋ ಮಾಡ್ಬೋದು. ಲೋನ್ ಎಲ್ಲಾದರೂ ಬಿಫೋರ್ 1/4/1999 ಬಾರೋ ಮಾಡಿದ್ದರೆ ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಕೇಸಲ್ಲಿ ಅದು ಪರ್ಚೇಸ್ ಆಗಿರ್ಬೋದು, ಕನ್ಸ್ಟ್ರಕ್ಷನ್ ಆಗಿರ್ಬೋದು, ರಿಪೇರ್ಸ್, ರಿನೋವೇಷನ್, ಯಾವುದಕ್ಕೆ ಬೇಕಾದ್ರೂ ಲೋನ್ ಬಿಫೋರ್ 1/4/1999 ಎಲ್ಲರೂ ಬಾರೋ ಮಾಡಿದರೆ ಮ್ಯಾಕ್ಸಿಮಮ್ ಇಂಟ್ರೆಸ್ಟ್ ಆನ್ ಲೋನ್ ಡಿಡಕ್ಟಿಬಲ್ ವಿಲ್ ಬಿ ₹30,000. ಅದೇ ಫಾರ್ ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಆಫ್ಟರ್ 1/4/1999 ಲೋನ್ ಬಾರೋ ಮಾಡ್ತಾ ಇದ್ದಾರೆ. ಲೋನ್ ಬಾರೋ ಮಾಡಿದ್ದು ಪರ್ಚೇಸ್ ಅಥವಾ ಕನ್ಸ್ಟ್ರಕ್ಷನ್ಗೆ ಅಂತ ಆದರೆ ಮ್ಯಾಕ್ಸಿಮಮ್ 2 lakh. ಆಫ್ಟರ್ 1/4/1999 ಲೋನ್ ಎಲ್ಲರೂ ಬಾರೋ ಮಾಡಿದ್ದೆ ಆದರೆ ಕನ್ಸ್ಟ್ರಕ್ಷನ್ ಅಥವಾ ಪರ್ಚೇಸ್ಗೆ ಆದರೆ ಮ್ಯಾಕ್ಸಿಮಮ್ 2 lakh. ರಿಪೇರ್ಸ್, ರಿನೋವೇಷನ್, ರೀಕನ್ಸ್ಟ್ರಕ್ಷನ್ಗೆ ಅಂತ ಆದರೆ ಆಫ್ಟರ್ 1/4/1999 ಇಫ್ ಲೋನ್ ಇಸ್ ಬಾರೋಡ್ ಫಾರ್ ರಿಪೇರ್ಸ್, ರಿನೋವೇಷನ್, ರೀಕನ್ಸ್ಟ್ರಕ್ಷನ್, ಸೊ ಇನ್ ದ್ಯಾಟ್ ಟೈಮ್ ದ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಡಿಡಕ್ಷನ್ ವಿಲ್ ಬಿ 30,000. ಹಾಗಾಗಿ ಇಷ್ಟು ಜ್ಞಾಪಕಟ್ಕೊಳ್ಳಿ ಸ್ಟೂಡೆಂಟ್, ಸಿಂಪಲ್. ರಿಪೇರ್ಸ್, ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಕೇಸಲ್ಲಿ ರಿಪೇರ್ಸ್, ರಿನೋವೇಷನ್, ರೀಕನ್ಸ್ಟ್ರಕ್ಷನ್ ಅಂತ ಬಂದರೆ ಮ್ಯಾಕ್ಸಿಮಮ್ 30,000 ಇಸ್ ಡಿಡಕ್ಟಿಬಲ್. ಪರ್ಚೇಸ್ ಅಥವಾ ಕನ್ಸ್ಟ್ರಕ್ಷನ್ ಅಂತ ಹೇಳಿದ್ರೆ ಬಿಫೋರ್ 1/4/1999 ಆದರೆ 30,000. ಆಫ್ಟರ್ 1/4/1999 ಇಫ್ ದ ಲೋನ್ ಇಸ್ ಬಾರೋಡ್ ಫಾರ್ ಪರ್ಚೇಸ್ ಆರ್ ಕನ್ಸ್ಟ್ರಕ್ಷನ್ ದೆನ್ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಡಿಡಕ್ಷನ್ ವಿಲ್ ಬಿ ₹2 lakh. ಈ ರೀತಿ ಜ್ಞಾಪಕಟ್ಕೊಳ್ಳಿ. And if you see the problem here, interest on loan is given students, but for what purpose the loan is borrowed is not given. ಅಂದರೆ ಯಾವ ಪರ್ಪಸ್ಗೆ ಲೋನ್ ತೊಗೊಂಡಿರೋದಂತ ಕೊಟ್ಟಿಲ್ಲ. ಸೊ ಲೆಟ್ಸ್ ಸಿ, ನಾವು ಅದನ್ನ ಹೇಗೆ ಅದನ್ನ ಯಾವ ರೀತಿ ಕನ್ಸಿಡರ್ ಮಾಡ್ಬೋದು, ಯಾವ ಪರ್ಪಸ್ಗೆ ತೊಗೊಂಡಿರೋಂತ ಕನ್ಸಿಡರ್ ಮಾಡ್ಬೋದು ಅಂತ ನೋಡೋಣ. ಸೊ ಫಸ್ಟ್ ಥಿಂಗ್ ಹಿಯರ್ ಇಸ್ we cannot straight away go to the calculation of income from house property here because ಇಲ್ಲಿ ಮೋರ್ ದ್ಯಾನ್ 2 ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಇದೆ. ಹಾಗಾಗಿ ನಾವು ಫಸ್ಟ್ ಏನು ಡಿಟರ್ಮೈನ್ ಮಾಡಬೇಕಂದ್ರೆ ಯಾವ 2 ಮನೆಯನ್ನು ಸೆಲ್ಫ್ ಆಕ್ಯುಪೈಡ್ ಅಂತ ಟ್ರೀಟ್ ಮಾಡಬೇಕು ಅಥವಾ ಕನ್ಸಿಡರ್ ಮಾಡಬೇಕು ಅಂತ ಹೇಳ್ಬಿಟ್ಟು ವಿ ಹ್ಯಾವ್ ಟು ಡಿಟರ್ಮೈನ್ ಆರ್ ಅಸರ್ಟೈನ್. ಸೊ ವರ್ಕಿಂಗ್ ನೋಟ್ ನಂಬರ್ 1, ascertainment of self occupied houses. So what you are supposed to calculate here, you are going to decide which are those 2 self occupied houses. 2 self occupied house ಪ್ರಾಪರ್ಟೀಸ್ ಯಾವುದು ಅಂತ ನೀವು ಡಿಸೈಡ್ ಮಾಡೋರು ಇದ್ದೀರಾ ಈಗ. ಸೊ ನೀವೇನು ಮಾಡ್ತಾ ಇದ್ದೀರಾ ಅಂದರೆ ಈಗ ಮೋರ್ ದೆನ್ 2 ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಕೊಟ್ಟಾಗ ರಿಮೆಂಬರ್ ದಿ ಸ್ಟೂಡೆಂಟ್ಸ್, 2ಕ್ಕಿಂತ ಜಾಸ್ತಿ ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಕೊಟ್ಟಾಗ ಎಲ್ಲ ಮನೆಯ ಇನ್ಕಮ್ ಅನ್ನು ನೀವು ಲೆಟ್ ಔಟ್ ಹೌಸ್ ಪ್ರಾಪರ್ಟಿ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಿರಲ್ಲ ಹಾಗೆ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಸೇಮ್ ಥಿಂಗ್ ಹ್ಯಾಸ್ ಬೀನ್ ಡನ್ ಹಿಯರ್ ಸ್ಟೂಡೆಂಟ್ಸ್. ದ ಹೆಡ್ಡಿಂಗ್ಸ್ ವಿಲ್ ಬಿ H1, H2, H3. H4ನ ಯಾಕೆ ನಾವು ಕನ್ಸಿಡರ್ ಮಾಡಿಲ್ಲ ಅಂತ ಹೇಳಿದ್ರೆ ಇಟ್ ಇಸ್ ನಾಟ್ ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ, ಇಟ್ ಇಸ್ ಯೂಸ್ಡ್ ಬೈ ದ SSC ಫಾರ್ ಹಿಸ್ ಓನ್ ಬಿಸ್ನೆಸ್. Now step 1 is expected rent. So in order to calculate the expected rent, ನೋಡಿ ಎಲ್ಲ ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿಯನ್ನು ನಾವೀಗ ಲೆಟ್ ಔಟ್ ಅಂತ ಟ್ರೀಟ್ ಮಾಡಿ ನಾವು ವರ್ಕೌಟ್ ಮಾಡ್ತಾ ಇದ್ದೀವಿ. ಇನ್ ರೆಸ್ಪೆಕ್ಟ್ ಆಫ್ ಹೌಸ್ 1, municipal value is 3 lakh. 3 lakh or 2 lakh, fair rental value is 2 lakh, whichever is highest. 3 lakh is highest. Compare 3 lakh with standard rent 3 lakh, whichever is lowest. So 3 lakh will be the expected rent in respect of house 1. Moving to house 2, 2 lakh is the municipal value. 2 lakh or fair rental value 2 lakh, whichever is highest. Both are same, so 2 lakh is the amount which you are going to consider. 2 lakh or 2,40,000, whichever is lowest, so 2 lakh is lowest, so that will be the expected rent in respect of house 2. H2 ಕೇಸಲ್ಲಿ it will be 2 lakh rupees. Next, in respect of H3, 7 lakh or 6 lakh, whichever is highest, so 7 lakh is highest. That highest you compare it with standard rent of 7 lakh, whichever is lowest, so 7 lakh ಮುನ್ಸಿಪಲ್ ವ್ಯಾಲ್ಯೂ ಹೈಯೆಸ್ಟ್ ಬರುತ್ತೆ. ಆ 7 lakh ಮುನ್ಸಿಪಲ್ ವ್ಯಾಲ್ಯೂನ ಸ್ಟ್ಯಾಂಡರ್ಡ್ ರೆಂಟ್ ಜೊತೆ 7 lakh ಜೊತೆ ಕಂಪೇರ್ ಮಾಡಿದಾಗ ಬೋತ್ ಆರ್ ಸೇಮ್ ಸ್ಟೂಡೆಂಟ್ಸ್, ಸೊ ದ ಎಕ್ಸ್ಪೆಕ್ಟೆಡ್ ರೆಂಟ್ ವಿಲ್ ಬಿ 7 lakh. ಸಿನ್ಸ್ ಆಲ್ ದ 3 houses ಆರ್ ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟೀಸ್, ಅಂದರೆ 3 ಮನೆ ಸೆಲ್ಫ್ ಆಕ್ಯುಪೈಡ್ ಆಗಿರೋದ್ರಿಂದ ಆಕ್ಚುಯಲ್ ರೆಂಟ್ ರಿಸೀವ್ಡ್ ಕ್ಯಾಲ್ಕುಲೇಷನ್ ಬರಲ್ಲ. ಸೊ ಹಾಗಾಗಿ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ವಿಚೆವರ್ ಇಸ್ ಹೈಯೆಸ್ಟ್, ಸೊ ಇದರಲ್ಲಿ ಎಕ್ಸ್ಪೆಕ್ಟೆಡ್ ರೆಂಟ್ ಮಾತ್ರ ಇರೋದ್ರಿಂದ ದ ಎಕ್ಸ್ಪೆಕ್ಟೆಡ್ ರೆಂಟ್ ವಿಲ್ ಬಿ ದ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ. ಸೊ 3 lakh ಎಕ್ಸ್ಪೆಕ್ಟೆಡ್ ರೆಂಟ್ ಇದೆ, ಅದೇ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಆಗುತ್ತೆ. ಹೌಸ್ 2 ಕೇಸಲ್ಲಿ 2 lakh ಇದೆ ಎಕ್ಸ್ಪೆಕ್ಟೆಡ್ ರೆಂಟ್, ದ ಸೇಮ್ ಥಿಂಗ್ ವಿಲ್ ಬಿ ದ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ. ಇನ್ ರೆಸ್ಪೆಕ್ಟ್ ಆಫ್ ಹೌಸ್ 3,
7 lakh is the expected rent, 7 lakh will be the gross annual value. Now deduct the municipal taxes paid, and it is said in the problem that the rate of municipal tax is 15% for all the houses. Ella houses case alli municipal tax andre 15%. But on what you are supposed to calculate municipal tax? Municipal value ಮೇಲೆ ನೀವು calculate ಮಾಡಬೇಕು. ಹಾಗಾಗಿ see the municipal value students, in respect of house 1 it is 3 lakh. House 1 case alli municipal value 3 lakh. 3 lakh ಮೇಲೆ 15% andre it comes to 45,000. Next, in respect of house 2 case alli the municipal value is 2 lakh. On 2 lakh 15%, 2 lakh ಮೇಲೆ 15% ಅಂತ ಹೇಳಿದ್ರೆ it will be 30,000. I hope you are able to understand, because we have worked out uh, similar type of calculation in respect of municipal taxes paid. Municipal taxes paid case alli ನಾವು ಪರ್ಸೆಂಟೇಜ್ ಕೊಟ್ಟಾಗ ಅದನ್ನ ನಾವು ಮುನ್ಸಿಪಲ್ ವ್ಯಾಲ್ಯೂ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕು. ಆ ರೀತಿ ಪ್ರಾಬ್ಲಮ್ಸ್ ನಾನು ವರ್ಕೌಟ್ ಮಾಡೀನಿ. And also in respect of house 3 students, the municipal value is 3 lakh. 3 lakh is the municipal value of house 3. Sorry, not 3 lakh, it is 7 lakh. In respect of house 3, the municipal value is 7 lakh. So on 7 lakh, you calculate 15%. 7 lakh ಮೇಲೆ 15% ಅಂದರೆ 1,05,000 ಆಗುತ್ತೆ. Now you are supposed to deduct the municipal taxes. So from the gross annual value, if municipal taxes are deducted, you will arrive at annual value. The annual value of H1 will be 2,55,000. The annual value of house 2 will be 1,70,000. House 3 annual value will be 5,95,000. Deduct the deduction under section 24. So deduct the deductions, not just deduction, it is deduction. Deductions. Let's deductions under section 24. First is standard deduction at 30%. 30% ಯಾವ್ದ್ರ ಮೇಲೆ ಅಂದರೆ on the annual value of each house. ಪ್ರತಿಯೊಂದು ಮನೆಯ annual value ಮೇಲೆ 30% calculate ಮಾಡಿ. On 2,55,000 calculate 30%, it will be 76,500. On 1,70,000 calculate 30%, it will be 51,000. On 5,95,000 calculate 30%, it will be 1,78,500. So those figures will be the standard deduction of each house. Next thing is deduct the interest on loan. ನೋಡಿ ಈ ಮೂರು ಮನೆಗಳು H1, H2, H3 all are self occupied house properties only. But in order to determine the two houses which are self occupied, ಎರಡು ಮನೆ self occupied house property ಆಗಿರೋದ್ರಿಂದ maximum ಎರಡು ಮನೆಯನ್ನ ನಾವು self occupied house property ಅಂತ ಅದರ ಆನ್ಯುವಲ್ ವ್ಯಾಲ್ಯೂ ನಿಲ್ ಅಂತ ಕ್ಲೈಮ್ ಮಾಡಬೇಕಾಗಿರೋದ್ರಿಂದ ನಾವೇನು ಮಾಡ್ತಾ ಇದೀವಿ ಅಂದರೆ ಎಲ್ಲ ಮನೆಯನ್ನು ನಾವು ಲೆಟ್ಔಟ್ ಅಂತ ಟ್ರೀಟ್ ಮಾಡಿ ಡಿಡಕ್ಟ್ ಮಾಡ್ತಾ ಇದ್ದೀವಿ ಅಥವಾ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ಈವನ್ ಇಂಟ್ರೆಸ್ಟ್ ಆನ್ ಲೋನು ಕೂಡ ಸ್ಟೂಡೆಂಟ್ಸ್ ಇಲ್ಲಿ ಯಾವುದೇ ರೀತಿಯಾದ ಲಿಮಿಟ್ ಇಲ್ಲ. ಯಾಕಂದರೆ ನೀವೆಲ್ಲ ಮನೆನ ಲೆಟ್ಔಟ್ ಅಂತ ಟ್ರೀಟ್ ಮಾಡೋದ್ರಿಂದ ಇಂಟ್ರೆಸ್ಟ್ ಆನ್ ಲೋನಿಗೆ ಕೂಡ ಯಾವುದೇ ರೀತಿಯಾದ ಲಿಮಿಟ್ ಇಲ್ಲ. ಸೊ ಏನು ಇಂಟ್ರೆಸ್ಟ್ ಕೊಟ್ಟಿದ್ದಾರೆ ಅದಷ್ಟು ಡಿಡಕ್ಟ್ ಮಾಡ್ತಾ ಬನ್ನಿ. ಸೊ ಇನ್ ರೆಸ್ಪೆಕ್ಟ್ ಆಫ್ ಹೌಸ್ 1 40,000, ಹೌಸ್ 2 ಎಸ್ ಸಿ ಹಿಯರ್ ಸ್ಟೂಡೆಂಟ್ಸ್, ಇನ್ ರೆಸ್ಪೆಕ್ಟ್ ಆಫ್ house 1 the interest on loan is 40,000. In respect of house 2 the interest on loan is 1 lakh, and in respect of house 3 the interest on loan is 2,10,000. and we don't know for what purpose the loan is borrowed. but ಎಲ್ಲ ಮನೆನ ನಾವು ಲೆಟ್ಔಟ್ ಅಂತ ಟ್ರೀಟ್ ಮಾಡೋದ್ರಿಂದ ಲೆಟ್ಔಟ್ ಕೇಸಲ್ಲಿ ಯಾವುದೇ ರೀತಿಯಾದ ರಿಸ್ಟ್ರಿಕ್ಷನ್ ಇಲ್ಲ. ರಿಪೇರ್ಸಿಗೂ ರಿಸ್ಟ್ರಿಕ್ಷನ್ ಇಲ್ಲ, ಪರ್ಚೇಸಿಗೂ ರಿಸ್ಟ್ರಿಕ್ಷನ್ ಇಲ್ಲ. ಹಾಗಾಗಿ ಆ ಏನು ಇಂಟ್ರೆಸ್ಟ್ ಆನ್ ಲೋನ್ ಕೊಟ್ಟಿದ್ದಾರೆ ಅದಷ್ಟು ನಾವು ಕನ್ಸಿಡರ್ ಮಾಡಿದ್ದೀವಿ. ಸೊ ಡಿಡಕ್ಟ್ ಮಾಡಿದಾಗ ಹೌಸ್ 1ನ ಇನ್ಕಮ್ ವಿಲ್ ಬಿ 1,38,500, house 2's income will be 19,000, house 3's income will be 2,06,500. Now based on the incomes of all the three houses, what you are supposed to do is you have to consider the two self-occupied house properties which have highest incomes. ಅಂದರೆ ಇಲ್ಲಿ ನೀವು ಎರಡು ಮನೆನ ಸೆಲೆಕ್ಟ್ ಮಾಡಬೇಕು. ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಅಂತ ಹೇಳ್ಬಿಟ್ಟು ಹೇಗೆ ಎರಡು ಮನೆನ ಸೆಲೆಕ್ಟ್ ಮಾಡಬೇಕಂತ ಹೇಳಿದ್ರೆ ಯಾವ ಮನೆಗಳ ಇನ್ಕಮ್ ಜಾಸ್ತಿ ಇದೆ ಅಲ್ಲ ಆ ಎರಡು ಮನೆಯನ್ನು ನಾವು ಸೆಲ್ಫ್ ಆಕ್ಯುಪೈಡ್ ಅಂತ ಟ್ರೀಟ್ ಮಾಡಬೇಕು. ಸೊ ಹೌಸ್ 1 ಇನ್ಕಮ್ ಇಸ್ ಹೈಯೆಸ್ಟ್ ಆ್ಯಂಡ್ ಹೌಸ್ 3's ಇನ್ಕಮ್ ಇಸ್ ಹೈಯೆಸ್ಟ್. ಸೊ ಎರಡು ಮನೆ ನೀವು ಸೆಲ್ಫ್ ಆಕ್ಯುಪೈಡ್ ಅಂತ ಟ್ರೀಟ್ ಮಾಡೋದ್ರಿಂದ ಹೌಸ್ 1 ಇನ್ಕಮ್ ಇಸ್ ಹೈಯೆಸ್ಟ್, ಹೌಸ್ 3's ಇನ್ಕಮ್ ಇಸ್ ಹೈಯೆಸ್ಟ್. ಲೋಯೆಸ್ಟ್ ಯಾವ ಮನೆದು ಅಂತ ಹೇಳಿದ್ರೆ ಹೌಸ್ 2 ಇನ್ಕಮ್ ಕಡಿಮೆ ಇದೆ. ಸೊ ಹಾಗಾಗಿ ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಏನಾಗುತ್ತೆ ಅಂದರೆ ಸಿನ್ಸ್ ದ ಇನ್ಕಮ್ಸ್ ಫ್ರಮ್ ಹೌಸ್ 1 and 3 ಆರ್ ಹೈಯೆಸ್ಟ್, ಅಂದರೆ ಹೌಸ್ 1 ಮತ್ತು ಹೌಸ್ 3ಯ ಇನ್ಕಮ್ ಹೈಯೆಸ್ಟ್ ಆಗಿರೋದ್ರಿಂದ ಇಟ್ ಇಸ್ ಬೆನಿಫಿಷಿಯಲ್ ಫಾರ್ ದ ಎಸ್ ಎಸ್ ಸಿ ಟು ಕನ್ಸಿಡರ್ ಹೌಸ್ 1 and 3 ಆರ್ ಸೆಲ್ಫ್ ಆಕ್ಯುಪೈಡ್. ಅಂದರೆ ಎಸ್ ಎಸ್ ಸಿಗೆ ಯಾವುದು ಬೆನಿಫಿಷಿಯಲ್ ಅಂತ ಹೇಳಿದ್ರೆ ಹೌಸ್ 1 ಮತ್ತು 3 ಅನ್ನು ಸೆಲ್ಫ್ ಆಕ್ಯುಪೈಡ್ ಅಂತ ಟ್ರೀಟ್ ಮಾಡಬೇಕು. ಹಾಗೆ
ಹೌಸ್ 2 ಕೂಡ ಸೆಲ್ಫ್ ಆಕ್ಯುಪೈಡ್, ಬಟ್ ಅದರ ಇನ್ಕಮ್ ಕಡಿಮೆ ಇದೆ. ಹಾಗೆ ನಾವು ಏನು ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ ಅದನ್ನ ಸೆಲ್ಫ್ ಆಕ್ಯುಪೈಡ್ ಅಂತ ಟ್ರೀಟ್ ಮಾಡೋಕ್ಕಾಗಲ್ಲ. ಇಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಡೀಮ್ ಟು ಬಿ ಲೆಟ್ ಔಟ್. ಡೀಮ್ ಟು ಬಿ ಲೆಟ್ ಔಟ್ ಅಂತ ಹೇಳಿದ್ರೆ ಡೀಮ್ ಅಂತ ಹೇಳಿದ್ರೆ ಕನ್ಸಿಡರ್ಡ್, ಅದನ್ನ ಆ ರೀತಿ ನಾವು ಕನ್ಸಿಡರ್ ಮಾಡ್ತಾ ಇದೀವಿ. ನಾವು ನೆಕ್ಸ್ಟ್ ಸ್ಟೆಪ್ ಇಸ್ ವಿ ಹ್ಯಾವ್ ಟು ಗೋ ಫಾರ್ ದ ಆಕ್ಚುಯಲ್ ಕ್ಯಾಲ್ಕುಲೇಷನ್. Computation of income from house property previous year 2019-20, assessment year is 2021. First consider the self occupied house property. Swalpa calculation tricky the students. Self occupied house property calculation swalpa correct agi nodkoli. SOHP, first you are supposed to show the self occupied house property. So which are the self occupied house property as per your calculation? H1 and H3 are self occupied house property. So the annual value will be nil. Annual value ನಾವು ಏನು ಕ್ಯಾಲ್ಕುಲೇಟ್ ಮಾಡಲ್ಲ, ನಿಲ್ ಅಂತ ತಗೊಬೇಕು. ಲೆಸ್ ಡಿಡಕ್ಷನ್ಸ್, ಡಿಡಕ್ಷನ್ ಅಂಡರ್ ಸೆಕ್ಷನ್ 24. ಯಾಕಂದ್ರೆ ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಕೇಸಲ್ಲಿ ಒಂದೇ ಡಿಡಕ್ಷನ್ ನಾವು ಡಿಡಕ್ಟ್ ಮಾಡೋದು, ಹಾಗಾಗಿ ಡಿಡಕ್ಷನ್ ಅಂತ ತಗೊಂಡ್ರೆ ಸಾಕು. ಇಂಟ್ರೆಸ್ಟ್ ಆನ್ ಲೋನ್, ಈಗ ಸಿನ್ಸ್ 2 houses are self occupied, ಎರಡು ಮನೆ ಸೆಲ್ಫ್ ಆಕ್ಯುಪೈಡ್ ಆಗಿರೋದ್ರಿಂದ ಇಂಟ್ರೆಸ್ಟ್ ಆನ್ ಲೋನ್ ಕೂಡ ಎರಡು ಮನೆದು ನಾವು ಕನ್ಸಿಡರ್ ಮಾಡಬೇಕು. ಫಸ್ಟ್ H1 ಇನ್ ಕನ್ಸಿಡರ್ ಮಾಡಿ ಸ್ಟೂಡೆಂಟ್ಸ್. ಹೌಸ್ 1 ಇನ ಇಂಟ್ರೆಸ್ಟ್ ಕನ್ಸಿಡರ್ ಮಾಡಿ. House 1 interest is 40,000 as given in the problem ಅಲ್ಲಿ ಕೊಟ್ಟಿದ್ದಾರೆ ನೋಡಿ. House 1 ಇನ ಇಂಟ್ರೆಸ್ಟ್ ಎಷ್ಟು ಅಂದರೆ 40,000. ಹಾಗೆ ಲೋನ್ ಯಾವಾಗ ಬಾರೋ ಮಾಡಿದ್ದೆ ಅಂತ ಹೇಳಿದ್ರೆ 98-99 ಅಲ್ಲಿ ಬಾರೋ ಮಾಡ್ಯಾರ ಅಂತ ಹೇಳ್ತಾ ಇದ್ದಾರೆ. ಈಗ ಹೌಸ್ 1 ಸೆಲ್ಫ್ ಆಕ್ಯುಪೈಡ್ ಆಗಿದೆ ಸ್ಟೂಡೆಂಟ್ಸ್, ಹಾಗೆ ಲೋನ್ ಅಮೌಂಟ್ ಎಷ್ಟು ಅಂದರೆ 40,000 ಅಂತ ಕೊಟ್ಟಿದ್ದಾರೆ. ಇಂಟ್ರೆಸ್ಟ್ ಅಮೌಂಟ್ ಇಸ್ 40,000 ಅಂತ ಕೊಟ್ಟಿದ್ದಾರೆ. ಈಗ ಲೋನ್ ಬಾರೋ ಮಾಡಿದ್ದು 98-99 ಅಂತ ಹೇಳಿದ್ರೆ 31/3/1999ಗೆ ಆ ಇಯರ್ ಎಂಡ್ ಆಗುತ್ತೆ. 98-99 ಏನಿದೆಲ್ಲ ಆ ಇಯರ್ ಎಂಡ್ ಆಗೋದು 31/3/1999ಗೆ. ಈಗ ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಕೇಸಲ್ಲಿ ಲೋನ್ ಎಲ್ಲಾದರೂ ಬಿಫೋರ್ 1/4/1999 ಬಾರೋ ಆಗಿದ್ದಾರೆ, ಸರಿನಾ? ಸೆಲ್ಫ್ ಆಕ್ಯುಪೈಡ್ H1 ಇಸ್ ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ. ಲೋನ್ ಬಾರೋ ಆಗಿದ್ದು 98-99 ಅಂತ ಹೇಳಿದ್ರೆ ಆ ಇಯರ್ ಎಂಡ್ ಆಗೋದು 31/3/1999ಗೆ. ಹಾಗಾಗಿ ಲೋನ್ ಬಾರೋ ಆಗಿದ್ದು ಬಿಫೋರ್ 1/4/1999. ಹಾಗಾಗಿ ಮ್ಯಾಕ್ಸಿಮಮ್ ಎಷ್ಟು ಡಿಡಕ್ಷನ್ ಆಗಿ ಸಿಗುತ್ತೆ ಅಂತ ಹೇಳಿದ್ರೆ 30,000. ಹೌಸ್ 1 ಕೇಸಲ್ಲಿ ಮ್ಯಾಕ್ಸಿಮಮ್ ಅಲ್ಲಿ 40,000 ಇಂಟ್ರೆಸ್ಟ್ ಡಿಡಕ್ಷನ್ ಆಗಿ ಸಿಗಲ್ಲ, ಮ್ಯಾಕ್ಸಿಮಮ್ 30,000 ಡಿಡಕ್ಷನ್ ಆಗಿ ಸಿಗುತ್ತೆ. ಯಾಕಂದ್ರೆ ದ ಲೋನ್ ವಾಸ್ ಬಾರೋಡ್ ಬಿಫೋರ್ 1/4/1999. ಯಾಕಂದ್ರೆ ಇಯರ್ ಕೊಟ್ಟಿದ್ದಾರೆ ನೋಡಿ, 98-99 ಅಲ್ಲಿ ಬಾರೋ ಮಾಡಿದ್ದು. ಸೊ ಬಿಫೋರ್ 1/4/1999 ದ ಡಿಡಕ್ಟಿಬಲ್ ಇಂಟ್ರೆಸ್ಟ್ ವಿಲ್ ಬಿ 30,000 ಇನ್ ರೆಸ್ಪೆಕ್ಟ್ ಆಫ್ H1 ಹೌಸ್ 1 ಕೇಸಲ್ಲಿ. ಹಾಗೆ ನೆಕ್ಸ್ಟ್ ಇಲ್ಲಿ ಬಿಫೋರ್ 1/4/1999 ಅದು ಯಾವ ಪರ್ಪಸ್ಗೆ ಬೇಕಾದ್ರೆ ಬಾರೋ ಮಾಡಿರಲಿ, ಪರ್ಚೇಸ್, ಕನ್ಸ್ಟ್ರಕ್ಷನ್, ರಿಪೇರ್ಸ್, ರಿನೋವೇಷನ್, ರೀಕನ್ಸ್ಟ್ರಕ್ಷನ್, ನೀವು ಯಾವ ಪರ್ಪಸ್ಸಿಗೆ ಬೇಕಾದರೆ ಬಿಫೋರ್ 1/4/1999 ಬಾರೋ ಮಾಡಿದರೆ ಮ್ಯಾಕ್ಸಿಮಮ್ 30,000 ಡಿಡಕ್ಷನ್ ಆಗಿ ಸಿಗೋದು. ಆಫ್ಟರ್ 1/4/1999 ಆದರೆ ಪರ್ಚೇಸ್ ಆರ್ ಕನ್ಸ್ಟ್ರಕ್ಷನ್ಗೆ ಮ್ಯಾಕ್ಸಿಮಮ್ 2 lakh. ಹಾಗೆ ರಿಪೇರ್ಸ್, ರಿನೋವೇಷನ್, ರೀಕನ್ಸ್ಟ್ರಕ್ಷನ್ಗೆ ಆದರೆ ಅದು ಕೂಡ 30,000. ರಿಪೇರ್ಸ್, ರೀಕನ್ಸ್ಟ್ರಕ್ಷನ್ಗೆ ಡೇಟ್ ಇಂಪಾರ್ಟೆಂಟ್ ಅಲ್ಲ, ಬಟ್ ಪರ್ಚೇಸ್ ಕನ್ಸ್ಟ್ರಕ್ಷನ್ಗೆ ಮಾತ್ರ ಡೇಟ್ ಇಂಪಾರ್ಟೆಂಟ್. ಬಿಫೋರ್ 1/4/1999 ಆದರೆ ಪರ್ಚೇಸ್ ಆಫ್ ಕನ್ಸ್ಟ್ರಕ್ಷನ್ 30,000. ಆಫ್ಟರ್ 1/4/1999 ಆದರೆ ಮ್ಯಾಕ್ಸಿಮಮ್ 2 lakh. ರಿಪೇರ್ಸ್, ರಿನೋವೇಷನ್, ರೀಕನ್ಸ್ಟ್ರಕ್ಷನ್ಗೆ ಡೇಟ್ ಇಂಪಾರ್ಟೆಂಟ್ ಅಲ್ಲ ಸ್ಟೂಡೆಂಟ್ಸ್, ಡೋಂಟ್ ರಿಮೆಂಬರ್. ಮ್ಯಾಕ್ಸಿಮಮ್ 30,000 ಇಸ್ ಡಿಡಕ್ಟಿಬಲ್. ಹಾಗೆ ನಾಟ್ ಓನ್ಲಿ H1 is self-occupied house property students, as per our calculation even H3 is also self-occupied house property. ನಾವು H3 ನು ಕೂಡ self-occupied house property ಅಂತ ಟ್ರೀಟ್ ಮಾಡಿದ್ದೀವಿ. H3ಯ ಇಂಟ್ರೆಸ್ಟ್ ನೋಡಿ ಸ್ಟೂಡೆಂಟ್ಸ್, ಆಸ್ ಪರ್ ದ ಪ್ರಾಬ್ಲಮ್ ದ ಇಂಟ್ರೆಸ್ಟ್ ಆನ್ ಲೋನ್ ಇನ್ ರೆಸ್ಪೆಕ್ಟ್ ಆಫ್ ಹೌಸ್ 3 ಈಸ್ 2,10,000. ಎಷ್ಟು ಇಂಟ್ರೆಸ್ಟ್ ಇರೋದಂದರೆ 2,10,000. ಹಾಗೆ ಯಾವಾಗ ಬಾರೋ ಮಾಡಿದ್ದಂದರೆ 16-17 ಅಲ್ಲಿ ಬಾರೋ ಮಾಡಿದ್ದು. ಸೊ ಯಾವ ಪರ್ಪಸ್ ಅಂತ ಕೊಟ್ಟಿಲ್ಲ ಸ್ಟೂಡೆಂಟ್ಸ್. ಹೌಸ್ 3 ಕೇಸಲ್ಲಿ ಲೋನ್ ಬಾರೋಡ್ ಇಸ್ 2,10,000. 16-17 ಅಲ್ಲಿ ಬಾರೋ ಮಾಡಿದ್ದು ಯಾವ ಪರ್ಪಸ್ ಅಂತ ಕೊಟ್ಟಿಲ್ಲ. ನಾವೇನು ಮಾಡೋದು ಅಂತ ಹೇಳಿದ್ರೆ ಪರ್ಚೇಸ್ ಆರ್ ಕನ್ಸ್ಟ್ರಕ್ಷನ್ ಅಂತ ಎಸ್ಯೂಮ್ ಮಾಡಿ. ಪರ್ಚೇಸ್ ಆರ್ ಕನ್ಸ್ಟ್ರಕ್ಷನ್ ಕೇಸಲ್ಲಿ ಲೋನ್ ಎಲ್ಲಾದರೂ ಆಫ್ಟರ್ 1/4/1999 ಬಾರೋ ಮಾಡಿದ್ದೆ ಆದರೆ, ಇಫ್ ದ ಲೋನ್ ಇಸ್ ಬಾರೋಡ್ ಆಫ್ಟರ್ 1/4/1999 ಪರ್ಚೇಸ್ ಅಥವಾ ಕನ್ಸ್ಟ್ರಕ್ಷನ್ಗೆ, ಅಲ್ಲಿಗೆ ಮ್ಯಾಕ್ಸಿಮಮ್ ಎಷ್ಟು ಡಿಡಕ್ಷನ್ ಆಗಿ ಸಿಗುತ್ತೆ ಅಂತ ಹೇಳಿದ್ರೆ 2 lakh ಡಿಡಕ್ಷನ್ ಆಗಿ ಸಿಗುತ್ತೆ ಸ್ಟೂಡೆಂಟ್ಸ್. ಸೊ ಹಾಗಾಗಿ ಹೌಸ್ 3 ಕೇಸಲ್ಲಿ 2,10,000 ಅಲ್ಲ, ಮ್ಯಾಕ್ಸಿಮಮ್ ಎಷ್ಟು ಸಿಗುತ್ತೆ ಡಿಡಕ್ಷನ್ ಅಂದರೆ 2 lakh. ಯಾಕೆ ಅಂತ ಹೇಳಿದ್ರೆ ನಾವೇನು ಎಸ್ಯೂಮ್ ಮಾಡ್ತಾ ಇದೀವಿ ಅಂದರೆ ಆಫ್ಟರ್ 1/4/1999 ಪರ್ಚೇಸ್ ಅಥವಾ ಕನ್ಸ್ಟ್ರಕ್ಷನ್ಗೆ ಲೋನ್ ತೊಗೊಂಡು. ಈಗ ಎರಡೂ ಮನೆಯ ಹೌಸ್ 1ನ ಇಂಟ್ರೆಸ್ಟ್ ಎಷ್ಟು ಅಂದರೆ 30,000, ಹೌಸ್ 3ನ ಇಂಟ್ರೆಸ್ಟ್ ಎಷ್ಟು ಅಂದರೆ 20,000. ಸೊ ಟೋಟಲ್ ಇಂಟ್ರೆಸ್ಟ್ ಆನ್ ಲೋನ್
ಈ ಎರಡೂ ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಇಂಟ್ರೆಸ್ಟ್ ಆನ್ ಲೋನ್ ಎಷ್ಟು ಬರುತ್ತೆ ಅಂದರೆ 2,30,000 ಬರುತ್ತೆ ಸ್ಟೂಡೆಂಟ್ಸ್. ಆರ್ ಗೆಟಿಂಗ್ ದ ಪಾಯಿಂಟ್? ಎರಡೂ ಮನೆಯ ಟೋಟಲ್ ಇಂಟ್ರೆಸ್ಟ್ ಆನ್ ಲೋನ್ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 2,30,000. ಬಟ್ ಈ ಎರಡೂ ಮನೆ ಕೂಡ ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ. ಹಾಗಾಗಿ ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಕೇಸಲ್ಲಿ ಮ್ಯಾಕ್ಸಿಮಮ್ ನಾವು ಎಷ್ಟು ಕ್ಲೈಮ್ ಮಾಡ್ಬೋದು? ಎಷ್ಟು ಕ್ಲೈಮ್ ಮಾಡ್ಬೋದು ಅಂದರೆ ಮ್ಯಾಕ್ಸಿಮಮ್ 2 lakh ತನಕ ಕ್ಲೈಮ್ ಮಾಡ್ಬೋದು. ಹಾಗಾಗಿ ಔಟರ್ ಕಾಲಮ್ಗೆ ಮ್ಯಾಕ್ಸಿಮಮ್ 2 lakh ಅಂತ ತೊಗೊಬೇಕಾಗುತ್ತೆ. ಇಲ್ಲಿ ನೋಡಿ ಅರ್ಥ ಮಾಡ್ಕೊಳ್ಳಿ, ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡಿದ್ವಿ ಅಂದರೆ ಹೌಸ್ ಒನ್ ಕೇಸಲ್ಲಿ ಬಿಫೋರ್ 1/4/1999 ಲೋನ್ ಬಾರೋ ಮಾಡಿದ್ದು, ಲೋನ್ ವಾಸ್ ಬಾರೋಡ್. ಅಲ್ಲಿ ಅಮೌಂಟ್ ಕೊಟ್ಟಿರೋದು 40,000, ಬಟ್ 40,000 ಡಿಡಕ್ಟ್ ಮಾಡೋಕ್ಕಾಗಲ್ಲ, ಮ್ಯಾಕ್ಸಿಮಮ್ 30. ಸೊ ಇನ್ ರೆಸ್ಪೆಕ್ಟ್ ಆಫ್ ಹೌಸ್ 1 30,000 ಇಸ್ ಡಿಡಕ್ಟಿಬಲ್. ಹೌಸ್ 3 ಕೇಸಲ್ಲಿ ಪರ್ಪಸ್ ಗೊತ್ತಿಲ್ಲ, ಪರ್ಚೇಸ್ ಅಥವಾ ಕನ್ಸ್ಟ್ರಕ್ಷನ್ ಅಂತ ಟ್ರೀಟ್ ಮಾಡಿ, ಯಾಕಂದರೆ SSCಗೆ ಅದು ಬೆನಿಫಿಷಿಯಲ್ ಆಗುತ್ತೆ. ಹಾಗಾಗಿ ಸೊ ಆಫ್ಟರ್ 1/4/1999 ಬಾರೋ ಮಾಡಿರುವಂಥದ್ದು ಲೋನ್ ಟೇಕನ್ 16-17 ಲೋನ್ ತೊಗೊಂಡಿರೋದು. ಸೊ 2,10,000 ಇಸ್ ದ ಇಂಟ್ರೆಸ್ಟ್, ಬಟ್ 2,10,000 ಇಸ್ ನಾಟ್ ಡಿಡಕ್ಟಿಬಲ್. ಮ್ಯಾಕ್ಸಿಮಮ್ 2 lakh ಇಸ್ ಡಿಡಕ್ಟಿಬಲ್. ಸೊ ಎರಡೂ ಇಂಟ್ರೆಸ್ಟ್ನ ಆ್ಯಡ್ ಮಾಡಿದಾಗ ನಿಮಗೆ 2,30,000 ಬರುತ್ತೆ. ಈಗ ಎರಡೂ ಮನೆ ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಕೇಸಲ್ಲಿ ಇಂಟ್ರೆಸ್ಟ್ ಆನ್ ಲೋನ್ ಮ್ಯಾಕ್ಸಿಮಮ್ ಎಷ್ಟು ಡಿಡಕ್ಷನ್ ಆಗಿ ಕ್ಲೈಮ್ ಮಾಡ್ಬೋದು ಅಂತ ಹೇಳಿದ್ರೆ 2 lakh ತನಕ ಕ್ಲೈಮ್ ಮಾಡ್ಬೋದು. ಯಾವಾಗ ಅಂದರೆ ಪರ್ಚೇಸ್ ಅಥವಾ ಕನ್ಸ್ಟ್ರಕ್ಷನಿಗೆ. ಸೊ ನಾವೇನು ಎಸ್ಯೂಮ್ ಮಾಡೋಣ ಅಂದರೆ ಈ 2,30,000 ಇನ್ ಟೋಟಲ್ ಇಂಟ್ರೆಸ್ಟ್ ಬಂದಿದೆ ಅಲ್ಲ ಸ್ಟೂಡೆಂಟ್ಸ್, ನಾವೇನು ಎಸ್ಯೂಮ್ ಮಾಡೋಣ ಅಂತ ಹೇಳಿದ್ರೆ ಪರ್ಚೇಸ್ ಅಥವಾ ಕನ್ಸ್ಟ್ರಕ್ಷನಿಗೆ ಲೋನ್ ಬಾರೋ ಮಾಡಿದ್ದಾರೆ ಅಂತ ಹೇಳಿ ಎರಡೂ ಮನೆಯಿಂದ ಮ್ಯಾಕ್ಸಿಮಮ್ ಎಷ್ಟು ಕ್ಲೈಮ್ ಮಾಡ್ಬೋದು ಅಂತ ಹೇಳಿದ್ರೆ 2 lakh ಇಸ್ ಡಿಡಕ್ಟಿಬಲ್. ಐ ಹೋಪ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಸೊ ನಿಲ್ ಮೈನಸ್ 2 lakh, the balance will be minus 2 lakh. Next, house 2 ಕೂಡ ನಮಗೆ ಸೆಲ್ಫ್ ಆಕ್ಯುಪೈಡ್, ಬಟ್ ನಾವು ಮೋರ್ ದೆನ್ 2 ಹೌಸಸ್ನ ಸೆಲ್ಫ್ ಆಕ್ಯುಪೈಡ್ ಅಂತ ಟ್ರೀಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ಈಗ ಸೆಲ್ಫ್ ಆಕ್ಯುಪೈಡ್ ಅಂತ ಯಾವುದು ಪ್ರಾಬ್ಲಮಲ್ಲಿ ಕೊಟ್ಟಿತ್ತು ಅದನ್ನ ನಾವು ಕನ್ಸಿಡರ್ ಯಾವುದು ಮಾಡಿಲ್ಲ. ಹೌಸ್ 2ನ ನಾವು ಸೆಲ್ಫ್ ಆಕ್ಯುಪೈಡ್ ಅಂತ ಕನ್ಸಿಡರ್ ಮಾಡಿಲ್ಲ. ಸೊ ಯಾವ ಹೌಸ್ನ ನಾವು ಸೆಲ್ಫ್ ಆಕ್ಯುಪೈಡ್ ಅಲ್ಲ ಅಂತ ಟ್ರೀಟ್ ಮಾಡಿದ್ವಲ್ಲ ಅದನ್ನ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಇಟ್ ಇಸ್ ಕಾಲ್ಡ್ as deemed to be let out. So calculate the expected rent. 2 lakh will be the expected rent. See the working note students. ಆ working note H2 ಏನು ವರ್ಕಿಂಗ್ ನೋಟ್ ಇದೆ ಅಲ್ಲ ಅದೇ ಅಮೌಂಟ್ನ ತೊಗೊತೀವಿ. ಹೌಸ್ 2 ಕೇಸಲ್ಲಿ the expected rent is 2 lakh. Same thing here. Expected rent is 2 lakh. There is no, since house 2 is not let out, there won't be any actual rent received. So the balance will be gross annual value. Expected rent gross annual value ಆಗುತ್ತೆ 2 lakh. Deduct the municipal taxes 15% of municipal value. On municipal value calculate 15%, it will be 30,000. 2 lakh minus 30,000, 1,70,000 will be the remaining balance. It is called as annual value. Deduct the deductions under section 24. Standard deduction at 30%. Once again here make the correction. Let out case ಅಲ್ಲಿ deductions ಅಂತ ತಗೊಳ್ಳಿ, deductions under section 24 ಅಂತ ತಗೊಳ್ಳಿ. Self occupied house property ಕೇಸಲ್ಲಿ you just write deduction under section 24. deductions ಅಂತ ತಗೊಂಬೇಡಿ. So in respect of let out house property, write deductions under section 24. Standard deduction at 30%. On 1,70,000. On 1,70,000 calculate 30%, it will be 51,000. And interest on loan. ಈಗ house 2 self occupied ಅಲ್ಲ, as per our calculation it is let out. ಸೊ ಎಷ್ಟು ಇಂಟ್ರೆಸ್ಟ್ ಕೊಟ್ಟಿದ್ದಾರೆ ಅದಷ್ಟು ಡಿಡಕ್ಷನ್ ಆಗಿ ಸಿಗುತ್ತೆ, ಬಿಕಾಸ್ ಇನ್ ರೆಸ್ಪೆಕ್ಟ್ ಆಫ್ ಲೆಟ್ ಔಟ್ ಹೌಸ್ ಪ್ರಾಪರ್ಟಿ ದೇರ್ ಇಸ್ ನೋ ಎನಿ ಲಿಮಿಟ್. ಸೊ ದ ಇಂಟ್ರೆಸ್ಟ್ ಆನ್ ಲೋನ್ ಇಸ್ 1 lakh. ಸೊ ಫ್ರಮ್ 1,70,000 ಇಫ್ ಯು ಡಿಡಕ್ಟ್ 51,000 and 1 lakh, 1,70,000 ಇಂದ 51,000 ಸ್ಟ್ಯಾಂಡ್ ಡಿಡಕ್ಷನ್ ಮತ್ತು ಇಂಟ್ರೆಸ್ಟ್ ಆನ್ ಲೋನ್ 1 lakh ಡಿಡಕ್ಟ್ ಮಾಡಿದ್ರೆ ದ ಬ್ಯಾಲೆನ್ಸ್ ವಿಲ್ ಬಿ 19,000. And H4 is used for own business. So if any house property is used by an SSC for his own business or his own profession, it is not taxable under the head income from house property. So what you are supposed to do, last column ಅಲ್ಲಿ nil ಅಂತ ಬರಿಬೇಕು. Find out the balance. minus 2 lakh ಇದೆ plus 19,000 ಇದೆ ಸ್ಟೂಡೆಂಟ್. ಸೊ ಹಾಗಾಗಿ minus 1,81,000 remains balance. It is called as loss from house property. So what is the speciality in this problem? ನೋಡಿ ಇಲ್ಲಿ ಇಂಡಿವಿಜುವಲ್ 2 houses self occupied ಅಂತ ನಾವು ಟ್ರೀಟ್ ಮಾಡಿದ್ವಿ, H1 ಮತ್ತು H3. H1 ಕೇಸಲ್ಲಿ ಇಂಟ್ರೆಸ್ಟ್ ಆನ್ ಲೋನ್ ಗಿವನ್ as 40,000, but loan was borrowed before 1/4/1999. So in respect of H1, the interest deductible will be to a maximum of 30,000. That's what we have considered in respect of H1. In respect of house 3, the interest on loan given is 2,10,000. The loan was borrowed in the year 2016-17. So it means that the loan is borrowed after 1/4/1999. 16-17 ಅಂತ ಹೇಳಿದ್ರೆ ಲೋನ್ ನ ಬಾರೋ ಮಾಡಿದ್ದು 1/4/1999 ನ ನಂತರ. ಸೊ ಮ್ಯಾಕ್ಸಿಮಮ್ ಅಂದರೆ ಆ ಲೋನ್ ಯಾವ ಪರ್ಪಸ್ಸಿಗೆ ಅಂತ ಕೊಟ್ಟಿದ್ರೆ ನಾವು ಪರ್ಚೇಸ್ ಅಥವಾ ಕನ್ಸ್ಟ್ರಕ್ಷನ್ಗೆ ಅಂತ ಟ್ರೀಟ್ ಮಾಡಿ ಮ್ಯಾಕ್ಸಿಮಮ್ 2 lakh ತನಕ ಕ್ಲೈಮ್ ಮಾಡ್ಬೋದು. ಸೊ ಇನ್ ರೆಸ್ಪೆಕ್ಟ್ ಆಫ್ ಹೌಸ್ 3, ದ ಮ್ಯಾಕ್ಸಿಮಮ್ ಡಿಡಕ್ಟಿಬಲ್ ಅಮೌಂಟ್ ವಿಲ್ ಬಿ 2 lakh. Now you add the interest of both the houses.
House 1's interest is 30,000, house 3's interest is 2 lakh. Total interest comes to, total interest ಎಷ್ಟಾಗುತ್ತೆ ಅಂತ ಹೇಳಿದ್ರೆ 2,30,000 ಬರುತ್ತೆ ಆಫ್ ಬೋತ್ ದ ಹೌಸಸ್. ಬಟ್ ಈ 2,30,000 ಏನು ಬಂದಿದೆ ಅಲ್ಲ, ಇದು ಯಾವ ಮನೆದು ಅಂತ ಹೇಳಿದ್ರೆ ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ. H1 and H3 ಆರ್ ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟೀಸ್. So in respect of self occupied house property, the maximum deductible amount will be 2 lakh. Purchase ಅಥವಾ construction ಗೆ maximum 2 lakh. ಅದೇ ಎಲ್ಲರೂ ರಿಪೇರ್ಸ್, ರಿನೋವೇಷನ್, ರೀಕನ್ಸ್ಟ್ರಕ್ಷನ್ ಅಂತ ಹೇಳಿದ್ರೆ 30,000 ಡಿಡಕ್ಟಿಬಲ್. ಈಗ ಇಲ್ಲಿ ನಾವು ಸರ್ ನಾನಿಲ್ಲಿ ಏನಂತ ಟ್ರೀಟ್ ಮಾಡಿದೆ ಅಂದರೆ 2,30,000 ನಮಗೆ ಟೋಟಲ್ ಬಂದಿದೆ ಸ್ಟೂಡೆಂಟ್ಸ್. ಇಲ್ಲಿ ಒಂದು ಲೋನ್ ಆಫ್ಟರ್ 1,4,1999 ಬರೋ ಮಾಡಿದ್ದು. ಹಾಗೆ ನಾವೇನು ಮಾಡ್ಬೋದು ಅಂತ ಹೇಳಿದ್ರೆ ಈ 2,30,000 ಏನು ಟೋಟಲ್ ಇಂಟ್ರೆಸ್ಟ್ ಆನ್ ಲೋನ್ ಬಂದಿದೆ ಅಲ್ಲ, ಇದನ್ನ ನಾವು ಏನಂತ ಟ್ರೀಟ್ ಮಾಡ್ಬೋದು ಅಂತ ಹೇಳಿದ್ರೆ ಫಾರ್ ಪರ್ಚೇಸ್ ಅಥವಾ ಕನ್ಸ್ಟ್ರಕ್ಷನ್ಗೆ ಲೋನ್ ತೊಗೊಂಡಿದ್ದು ಮ್ಯಾಕ್ಸಿಮಮ್ ಎಷ್ಟು ಡಿಡಕ್ಷನ್ ಆಗಿ ಸಿಗುತ್ತೆ ಅಂದರೆ 2 lakh ತನಕ ಡಿಡಕ್ಷನ್ ಆಗಿ ಸಿಗುತ್ತೆ. Is it clear with the calculation, students, everyone? So go through the problem. Little bit tricky regarding this problem, just go through it.